ಹಲೋ ಎವ್ರಿವನ್, ತುಂಬಾ ಗ್ಯಾಸ್ಟ್ರಿಕ್ ಇರೋರ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಊಟ ಮಾಡಾದ್ಮೇಲೆ ಗ್ಯಾಸು ಹೊಟ್ಟೆ ಭಾಗದಲ್ಲೇ ಅಂಟಿಕೊಂಡಿರುತ್ತೆ, ಎದೆಯಲ್ಲಿ ಬಿಗಿತ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರ ಇರುತ್ತೆ, ಸ್ವಲ್ಪ ಜನಕ್ಕೆ ನೋವು ಕೂಡ ಕಂಡು ಬರುತ್ತೆ. ರಾತ್ರಿ ಇಡೀ ಇದರಿಂದ ತುಂಬಾನೇ ಸಫರ್ ಆಗ್ಬೇಕಾಗತ್ತೆ. ಸೊ ಇವತ್ತು ಹೇಳೋ ಮನೆ ಮದ್ದು ಗ್ಯಾಸ್ಟ್ರಿಕ್ ಆದವ್ರಿಗೆ ತಕ್ಷಣ ರಿಲೀಫ್ ಅನ್ನ ಕೊಡುವಂತದ್ದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಇಲ್ಲಿ ಗ್ಯಾಸ್ಟ್ರಿಕ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸಮಯಕ್ಕೆ ಸರಿಯಾಗಿ ಊಟನ ಮಾಡದೇ ಇರೋದು. ಕೆಲಸದ ಗಡಿಬಿಡಿಯಲ್ಲಿ ನಾವು ಟೈಮ್ ಸರಿಯಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ. ಸೊ ಜಾಸ್ತಿ ಮಸಾಲೆ ಇರುವಂತ ಐಟಮ್ ಅನ್ನ ನಾವು ಒಂದ್ಸಲ ತಿನ್ಬೇಕಾಗತ್ತೆ. ಎಣ್ಣೆ ಆಹಾರಗಳನ್ನ ನಾವು ತುಂಬಾನೇ ಇಷ್ಟಪಟ್ಟು ತಿಂತೀವಿ. ಸೊ ಇದರಿಂದ ಗ್ಯಾಸ್ಟ್ರಿಕ್ ಖಂಡಿತವಾಗ್ಲೂ ಆಗೇ ಆಗತ್ತೆ. ಸರಿಯಾಗಿ ಜೀರ್ಣವಾಗದೆ ಇರೋದು, ಮತ್ತೆ ನಾವು ಟೈಮ್ಗೆ ಕರೆಕ್ಟ್ ಆಗಿ ನೀರನ್ನ ಕುಡಿಯೋದಿಲ್ಲ, ಮರ್ತೋಗ್ಬಿಡ್ತೀವಿ. ಎಲ್ಲಾ ಕಾರಣಗಳಿಂದ ಗ್ಯಾಸು ಹೊಟ್ಟೆಯಲ್ಲೇ ಅಂಟಿಕೊಂಡಿರುತ್ತೆ, ಹೊರ ಬರೋದಕ್ಕೆ ಆಗೋದಿಲ್ಲ. ತುಂಬಾ ಸುಲಭವಾದ ಮನೆಮದ್ದು. ಬೇಕಾಗಿರೋದು ಬರೀ 2 ಪದಾರ್ಥ, ಒಂದು ಬೆಳ್ಳುಳ್ಳಿ ಮತ್ತೆ ತುಪ್ಪನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎರಡು ಸೇರಿದ್ರೆ ಜೀರ್ಣಕ್ರಿಯೆಗೆ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗುವಷ್ಟು ಶುದ್ಧವಾಗಿರುವಂತಹ ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ಸಿಪ್ಪೆ ಗಿಪ್ಪೆ ಏನು ಸುಲಿತಾ ಇಲ್ಲ, ಕುಟ್ಟಿ ಹಾಕೋತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದ್ರೆ ಸಾಕು, ಜಾಸ್ತಿ ಕರಿಬೇಡಿ. ಮತ್ತೆ ಇದನ್ನ ರಾತ್ರಿ ಊಟ ಆದ್ಮೇಲೆ ಮತ್ತೆ ಗ್ಯಾಸ್ಟ್ರಿಕ್ ತುಂಬಾ ಜಾಸ್ತಿ ಆದಾಗ 2 ರಿಂದ 3 ಬೆಳ್ಳುಳ್ಳಿನ ನೀವು ತಿನ್ಬೋದು. ದಿನಕ್ಕೆ 1 ಬಾರಿ ತಿಂದ್ರೆ ಸಾಕು, ಇಲ್ಲಾಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ತಿನ್ಬೋದು. ಸ್ವಲ್ಪ ಜಾಸ್ತಿ ಅಸಿಡಿಟಿ ಇದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ 1 ತಿನ್ನಿ ಸಾಕು. ಅಥವಾ ನಿಮ್ಗೆ ತುಂಬಾನೇ ಗ್ಯಾಸ್ಟ್ರಿಕ್ ಆಗಿದೆ, ಜೀರ್ಣ ಆಗ್ತಾನೆ ಇಲ್ಲ ಅಂದ್ರೆ 3 ರಿಂದ 4 ಬೆಳ್ಳುಳ್ಳಿನ ನೀವು ತಿನ್ನೋದ್ರಿಂದ ಗ್ಯಾಸ್ ತಕ್ಷಣ ಹೊರಬರುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಸರಿ ಆಗುತ್ತೆ, ಎದೆ ಬಿಗಿತ ನಮ್ಮನ್ನ ಬಿಡಿಸ್ದಂಗ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೆ ಈ ಮನೆ ಮದ್ದು ರಾಮಬಾಣ. ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಮನೆ ಮದ್ದುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚು ಗ್ಯಾಸ್ ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.